ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೋದ ವಿಡಿಯೋದಲ್ಲಿ ನೋಡಿದಾಗ ಸಮಸ್ಯೆ ಇದೆ. ಸಮಸ್ಯೆ ಇದೆ ಗೊತ್ತಾಗ್ತಾ ಇದೆ ನಮಗೆ, ಧರ್ಮಸ್ಥಳದ ಸಮಸ್ಯೆ ಇದೆ ಅಂತ. ಸೊ ಎಷ್ಟೋ ಜನ ಹೇಳಿದ್ರು, ನನಗೂ ಕನೆಕ್ಟ್ ಮಾಡಿದ್ರು, ಮೇಡಮ್ ಏನು ಈ ಪಾರ್ಟಿ ತೊಂದರೆಗಳಿದ್ದಾವೆ ಅಂತ. ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇದು ನಮ್ಮಲ್ಲಿ ಒಂದು ಇದ್ರ ಬಗ್ಗೆ ಒಂದು ಪದ್ಯನೂ ಬರೆದಿದ್ದೀನಿ, ನನ್ನ ಪುಸ್ತಕದಲ್ಲಿ ಅದು ರಿಲೀಸ್ ಆಗುತ್ತೆ. ಆದರೆ ನಿಮ್ಗೆ ಒಂದು ಶಾರ್ಟಾಗಿ ಹೇಳ್ತೀನಿ. ಆ ಪದ್ಯ ಎಲ್ಲ ನಾನು ಇವತ್ತು ಓದೋದಕ್ಕೆ ನಂಗೆ ಓಡಿಲ್ಲ. ಬಟ್ ಏನಂತಂದರೆ, ಇವಾಗ ರೈತ ಕಷ್ಟಪಟ್ಟು ದುಡಿತಾನೆ. ಕಷ್ಟಪಟ್ಟು ದುಡಿದಾಗ ಅವನು ಬೆವರು ಸುರಿಸಿ ಹಗಲು ರಾತ್ರಿ ಅವನು ಹಿಂದೆ ಮುಂದೆ ನೋಡ್ದಿರ, ಎನ್ವೈರ್ನ್ಮೆಂಟು ನೋಡ್ದಿರ, ಹೊರಗಡೆ ಹೋಗಿ ಏನು ಕಾಯಿಲೆ ಬಂದರು ಏನಾದ್ರೂ ಅವನೇನೋ ಕಷ್ಟಪಟ್ಟು ರೈತ ಒಂದು ಅನ್ನನ ದುಡಿದ್ಬಿಟ್ಟು ನಮಗೆ ಅಂತ ಕೊಡ್ತಾನೆ. ಅವನು ಮಾರಾಟಕ್ಕೆ ಇಡ್ತಾನೆ. ಆ ಮಾರಾಟಕ್ಕೆ ಇಡ್ದಕ್ಕೆ ತೊಗೊಳ್ಳೋಂಥವ್ರು ನಾವಂಥವ್ರು, ಯಾರು ಟರ್ಷರಿ ಸೆಕ್ಟರಲ್ಲಿ ಕೆಲಸ ಮಾಡೋಂಥವ್ರು, ಸೆಕೆಂಡ್ರಿ ಸೆಕ್ಟ್ರಲ್ಲಿ ಕೆಲಸ ಮಾಡೋಂಥವ್ರು ಹೋಗಿ ತೊಗೊಂಡು ಬರ್ತೀವಿ. ತೊಗೊಂಬಂದು ಅದನ್ನು ನಾವು ದುಡ್ಡು ಕೊಟ್ಬಿಟ್ರೆ ನಮ್ಗೆ ಮುಗ್ದೋಯ್ತಲ್ಲಿ. ಆ ಥರ ನಮ್ಮ ಮೆಂಟಾಲಿಟಿ. ನೆಕ್ಸ್ಟು ಅದನ್ನು ತೊಗೊಂಬಂದು ನಾವು ಅಡುಗೆ ಮಾಡಿ ಅದನ್ನು ಒಂದು ಫಿನಿಷ್ ಮಾಡಿ, ನಮ್ಮ ಮನೆಗಳಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಕುಕ್ಕಿಂಗ್ ನಿಮಗೂ ಗೊತ್ತು. ಸೊ ಒಂದೊಂದು ಥರ ಡಿಸೈನಾಗಿ ಅಡುಗೆಗಳು ಮಾಡಿ ಐಡಿಯಾಸ್ ಯೂಸ್ ಮಾಡಿಕೊಂಡು ಅದನ್ನು ಪ್ರೆಸೆಂಟೇಷನ್ ತೊಗೊಂಬಂದು ಅದನ್ನು ನಾವು ತಟ್ಟೆಲಿಟ್ಟು ತಿಂದಾಗ ವೆರಿ ಸಿಂಪಲ್. ನಮಗೆ ಏನಾಗುತ್ತೆ ಅಂತಂದರೆ, ಹೊಟ್ಟೆ ತುಂಬ ತಕ್ಷಣ ಅದು ಇಟ್ ಬಿಕಮ್ಸ್ ಯೂಸ್ಲೆಸ್ ಕಮಾಡಿಟಿ ಲಿಟ್ರಲಿ ಆವತ್ತಿಗೆ, ಆ ಒಂದು ಸಮಯಕ್ಕೆ ಮಟ್ಟಿಗೆ. ಸೊ ಬಹುಶಃ ನಮ್ಮ ಕರ್ನಾಟಕದ ಪರಿಸ್ಥಿತಿ ಇದೇ ಥರ ಆಗೋಗಿದೆಯಾ ಅನ್ನುವಂಥದ್ದೊಂದು ಡೌಟ್ಫುಲ್ ಸಿಚುವೇಶನ್. ಸೊ ನಿಮಗೇನು ಅನಿಸುತ್ತೇನೋ ಅಂತ ಒಂದು ಕಮೆಂಟ್ ಮಾಡಿ. ಯಾಕೆಂತಂದರೆ ಎಲ್ಲ ಬಂದರು, ಹಾಕಿದ್ರು ಕಮೆಂಟು, ಸೌಜನ್ಯ ಅದು ಇದು ಅಂತೆಲ್ಲ ಹಾಕಿದರು. ಯಾರು ಅದೇ ಉತ್ತರನ ಪೌರುಷ ಒಲೆ ಮುಂದೆ, ಯಾರು ಏನು ಮುಂದೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕು, ನಿಂತ್ಕೋಬೇಕು, ಒಂದು ವ್ಯವಸ್ಥೆಗಳು ಮಾಡಬೇಕು ಅಂತಕ್ಕಂಥದ್ದೊಂದು ಮೆಂಟಾಲಿಟಿ ಇಲ್ಲ, ಅವ್ರಿಗೆ ಶಕ್ತಿ ಇಲ್ಲ. ಸೊ ಹಂಗಾಗಿ ಅದನ್ನು ನೀವೇನು ಮಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ನಮ್ಮಲ್ಲಿ ತುಂಬ ಟಾಲರೆನ್ಸು ಇದೆ. ಎಲ್ಲ ಧರ್ಮಗಳನ್ನು, ಎಲ್ಲ ಒಂದು ಜನರನ್ನು ನಾವು ಬಿಟ್ಬಿಡ್ತೀವಿ. ಲೆಫ್ಟ್ ವಿಂಗ್ ನೋಡ್ತಾನೆ ಇದ್ದೀರಿ, ಅದು ಆ್ಯಕ್ಟಿವ್ ಆಗಿ ತುಂಬ ಕೆಲಸ ಮಾಡ್ತಾಯಿದೆ. ಅದು ಯಾವ ಮಟ್ಟಿಗೆ ಬೆಳೀತಾ ಇದೆ ಅಂತಂದರೆ, ಅದೊಂಥರ ಈ ಗೆದ್ದು ಎಲ್ಲ ಕಡೆ ಓಡಾಡ್ತಾ ಇದೆ ಅಂತ. ಒಟ್ಟಿನಲ್ಲಿ ನಾನಂತೂ ಹೇಳ್ತೀನಿ, ನಾನು ಅದ್ರ ಬಗ್ಗೆ ಕೆಲಸ ಮಾಡ್ತಾಯಿದ್ದೀನಿ. ಯಾರು ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಗೆದ್ದಲನ್ನ ಓಡಿಸ್ಬೇಕು ಅಂತಕ್ಕಂಥ ಒಂದು ಕೆಲಸಗಳು ನನ್ನಿಂದ ನಡೀತಾ ಇದೆ ಆಲ್ರೆಡಿ. ಸೊ ಅದೊಂದು ವಿಚಾರ ಹೇಳ್ತೀನಿ ನಿಮಗೆ. ಏನು ಮಾಡ್ತಾಯಿದ್ದೀನಿ, ಯಾವ ಥರ ಏನು ಸಮಾಚಾರ ಅದೆಲ್ಲ ಬೇಡ. ಬಟ್ ಒಟ್ಟಿನಲ್ಲಿ ಈ ಒಂದು ವಿಚಾರ ನಡೀತಿದೆ. ನಾನು ಪಾಲಿಟಿಕ್ಸಲ್ಲಿ ಎಂಟ್ರಾಗ್ತಾ ಇಲ್ಲ, ನನಗೆ ಅದು ಇಷ್ಟ ಇಲ್ಲ. ಬಟ್ ಭಾರತಕ್ಕಾಗಿ ನಾನು ಇದನ್ನು ನಿಂತ್ಕೋತಾ ಇದ್ದೀನಿ. ಯಾಕಂದರೆ ಯುವ ಪೀಳಿಗೆಗಳನ್ನು ಜನ ಹಾಳು ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹೊರಗಿನ ಇನ್ಫ್ಲುಯೆನ್ಸಸ್ ತುಂಬ ಹೆಚ್ಚಾಗಿದೆ, ನಾನು ಮುಂಚೆನೇ ಹೇಳ್ದಂಗೆ. ಸೊ ಇದನ್ನು ನಾವು ಕಟ್ ಡೌನ್ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದೆ. ಇದ್ರ ಜೊತೆಗೆ ಯಾರು ಕೈ ಜೋಡಿಸ್ತೀರಾ, ಯಾರು ಬರ್ತೀರಾ, ಯು ಆರ್ ಮೋರ್ ದೆನ್ ವೆಲ್ಕಮ್. ಸೊ ಈ ಒಂದು ಟಾಪಿಕ್ನ ನಾನು ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ನಮ್ಮ ಒಂದು ಪ್ರೋಗ್ರೆಸ್ಸನ್ನ ನಾವು ಕಂಟಿನ್ಯೂಸ್ ಆಗಿ ಇಟ್ಕೋಬೇಕಾಗಿರುತ್ತೆ. ಯುವ ಪೀಳಿಗೆಗಳನ್ನು ಇಂಥ ಒಂದು ಶಕ್ತಿಗಳಿಂದ ದೂರ ಇಡಿ ಅಂತಕ್ಕಂಥದ್ದೊಂದು ನನ್ನ ಮನವಿ ಇವತ್ತು. ಸೊ ಹಾಗಾಗಿ ನಾನು ಇವತ್ತೊಂದು ಸಣ್ಣ ರಿಕ್ವೆಸ್ಟ್ ಇದ್ರ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ಸೊ ಇದನ್ನು ಇಟ್ಕೊಂಡು ದಯವಿಟ್ಟು ಇದೊಂದು ನಮಗೆ ಎಕ್ಸಾಂಪಲ್ ಅಂತ ನಾವು ತಿಳ್ಕೊಳ್ಳೋಣ. ಈ ಒಂದು ಇನ್ಸಿಡೆಂಟು ಈಗ ಏನಾಯಿತು, ಈಗ ಧರ್ಮಸ್ಥಳದಲ್ಲಿ ಒಂದು ಸಿಚುವೇಶನ್ನು. ಆಮೇಲೆ ಇನ್ನೊಂದಷ್ಟು ಜನ ನನಗೆ ಮೆಸೇಜ್ ಮಾಡಿದ್ರು, ಅಲ್ಲಿ ಏನಾಗ್ತಾಯಿದೆ ಅಂತ ನೋಡಿ ಬನ್ನಿ, ನೀವು ಅಲ್ಲಿ ಇನ್ವಾಲ್ವ್ ಆಗಬೇಕು. ನೋಡಿ, ನಾವು ಇಲ್ಲಿ 106 ಕಿಲೋಮೀಟ್ರ್ ಹೊರಗಡೆ ಇದ್ದೀವಿ. ನಮಗಲ್ಲಿ ಏನಾಗ್ತಾಯಿದೆ ಅಂತ ನಮಗೆ ಗೊತ್ತಿಲ್ಲ, ಸೀರಿಯಸ್ಸಾಗಿ ನಮಗೆ ಗೊತ್ತಿಲ್ಲ. ಸೊ ಹಾಗೇನೇನು ಆಗ್ತಾ ಇದೆ ಅಂತಂದರೆ, ಅದಕ್ಕೆ ಅಂತ ಒಂದು ಗೌರ್ಮೆಂಟ್ ಆಫೀಸಿಯಲ್ಸ್ ಇರ್ತಾರೆ, ಅದಕ್ಕೆ ಪೊಲೀಸ್ ಅಂತ ಇದೆ, ಕೋರ್ಟ್ ಅಂತ ಇದೆ, ಎಲ್ಲನೂ ಇದೆ. ನಿಮ್ಗೆ ಅಲ್ಲಿ ಆಗದೆ ಇದ್ದರೆ ಬೇರೆ ರಾಜ್ಯಕ್ಕೆ ಹೋಗ್ಬೋದು ಅಂತಲೂ ನಾನು ಹೇಳಿದ್ದೀನಿ. ಅಥವಾ ಬೇರೆ ಒಂದು ಜಿಲ್ಲೆಗಳಿಗೆ ಬರ್ಬೋದು, ಎಲ್ಲಿ ಬೇಕಾದರೂ ಬಂದು ನೀವು ಕಂಪ್ಲೇಂಟ್ ಕೊಡಿ, ಎಲ್ಲ ಕಡೆಗೂ ಆಗತ್ತೆ. ಯಾಕೆ ತಗೊಳ್ಳೋದಿಲ್ಲ, ಅದೊಂದೇ ಕ್ವೆಶ್ಚನ್ ಮಾರ್ಕ್. ಆಮೇಲೆ ನಿಮಗಾಗಲ್ವಾ, PM ಅವ್ರಿಗೆ ಬರೆದಿದ್ದೀರಾ, ಲೆಟ್ರ್ ಬರೆದಿದ್ದೀರಾ, ಅಥವಾ ಇಮೇಲ್ ಮಾಡಿದ್ದೀರಾ, ನಿಮಗೆ ಇಷ್ಟ ಇಲ್ಲ ಅಂತಂದರೆ ಆ ಲೆವೆಲ್ಗೂ ಮಾಡ್ಬೋದಲ್ಲ, ಹೋಮ್ ಮಿನಿಸ್ಟ್ರಿಗೆ ಬರೀಬೋದಲ್ಲ. ತೊಂದರೆಗಳಾಗ್ತಾ ಇದೆ ಅಂತಂದರೆ, ಆ ಲೆವೆಲಿಗೆ ತೊಂದರೆ ಇದೆ ಅಂತಂದರೆ ಬರ್ತಿರ್ಬೇಕಾಗಿತ್ತು. ಯಾರೂ ಏನೂ ಬರೆದಿಲ್ಲ, ಯಾರೂ ಏನೂ ನೋಡಿಲ್ಲ. ಸುಮ್ಮನೆ ಕೂತ್ಕೊಂಡು ಹಾ ಹಾ ಹೂ ಹೂ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಗಲಾಟೆ ಮಾಡಿದರೆ
ಇದನ್ನು ಸಿಸ್ಟಮನ್ನು ಹೇಗೆ ನಂಬ್ತಾರೆ? ಆಮೇಲೆ ನೋಡಿ, ಇವತ್ತು ಅಲ್ಲಿ ಬರೀ ಸುಳ್ಳು ಹೇಳಿಬಿಟ್ಟು ಅಲ್ಲಿ ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ ಈಗ. ಸೊ ತುಂಬ ದೊಡ್ಡ ತೊಂದರೆ ಇಲ್ಲಿಂದ ಇದೆ. ಸೊ ಹಾಗಾಗಿ ದಯವಿಟ್ಟು ಈ ಪಾಶ್ಚಿಮಾತ್ಯದ ಇನ್ಫ್ಲೂಯೆನ್ಸಸ್ನ ನಿಲ್ಲಿಸಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟು ಈ ಒಂದು ವಿಡಿಯೋಯಿಂದ. ಸೊ ಅದನ್ನು ಕೇಳ್ಕೊತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ದಯವಿಟ್ಟು ಒಂದು ಒಳ್ಳೆಯ ಕರ್ನಾಟಕನ, ಒಳ್ಳೆಯ ಭಾರತನ ನಿರ್ಮಾಣ ಮಾಡೋಣ ಅಂತ ಕೇಳ್ಕೊತಾ, ಮನವಿ ಮಾಡ್ತಾ, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾನು ಬರ್ತೀನಿ. ಥ್ಯಾಂಕ್ ಯು.